ಸ್ನೇಹಿತರಿಗೆ ಮೊದಲಿಗೆ ನನ್ನ ಅನಂತ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ DCC ಬ್ಯಾಂಕಿನ ಚುನಾವಣೆ ನಾಳೆ 19 ತಾರೀಕಲ್ಲಿ ಜರುಗಲಿದ್ದು, ಇವತ್ತು ಮೊನ್ನೆ 9ನೇ ತಾರೀಕು ಗುರುವಾರದಂದು ನಾಮಪತ್ರದ ಸಲ್ಲಿಕೆಯನ್ನು ಮಾಡಿದ್ದೆ. ಇವತ್ತು ಕೂಡ ಮತ್ತೊಮ್ಮೆ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತೊಂದು ಸಾರಿ ನಾಮ ನಿರ್ದೇಶನವನ್ನು ಮಾಡಿದ್ದೇನೆ, ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ. ಸೊ ಇವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಖುಷಿ ಏನಂತಂದರೆ DCC ಬ್ಯಾಂಕ್ ಮೊದಲ ಬಾರಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಜೀವನದಲ್ಲಿ ಪ್ರಥಮ ಬಾರಿಗೆ DCC ಬ್ಯಾಂಕ್ ಚುನಾವಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದೀನಿ. ಎಲ್ಲ ನಮ್ಮ ಭಾಗದ ಜನರ ಆಶೀರ್ವಾದದಿಂದ ಜಯಗಳಿಸುವ ಸಾಧ್ಯತೆ ಭಾಳಷ್ಟಿದೆ. ಸರ್, ಈಗ ನಿಮ್ಮ ವಿರುದ್ಧ ಯಾರಾದರೂ ಇದುವರೆಗೆ ನಾಮಪತ್ರ ಸಲ್ಲಿಕೆ ಆಗಿದೆಯಾ? ಇಲ್ಲಿವರೆಗೂ ಆಗಿಲ್ಲ, ಇನ್ನೂ 1.5 ಗಂಟೆ ಟೈಮ್ ಇದೆ, ಕಾದು ನೋಡೋಣ. ಅಂದ್ರೆ ಅವಿರೋಧ ಆಯ್ಕೆ ಹೊತ್ತಿಲಲ್ಲಿ ಇದ್ದೀರಿ ತಾವು? ಬಹುಶಃ ಆಗುವಂಥ ಸಾಧ್ಯತೆ ಇದೆ, ಆದರೂ ಇನ್ನೂ 1.5 ಗಂಟೆ ಟೈಮ್ ಇದೆ. 3 ಗಂಟೆವರೆಗೂ ಕಾದು ನೋಡಿ ಮತ್ತೆ ತಮ್ಮ ಮುಂದೆ ಬೇಕಾದ್ರೆ ಮಾಧ್ಯಮ ಮುಂದೆ ಬರ್ತೇನೆ. ಸರ್, ಈಗ ಭಾಳ ಫಸ್ಟ್ ಗುಲಾಲ್ ನಿಮ್ಮದ 3 ಗಂಟೆ ಗುಲಾಲ್ ಹಾಕಿ ಆಮೇಲೆ ಹೋಗಿ. ಈಗ ನಮ್ಮ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಸವದತ್ತಿಂದ ಮಾಮನಿಯವರಿದ್ದಾರೆ, ಮತ್ತು ಚಿಕ್ಕೋಡಿಯಿಂದ ನಮ್ಮ ಗಣೇಶ್ ಹುಕ್ಕಿಯವರು ಕೂಡ ವಿರೋಧ ಆಗೋ ಸಾಧ್ಯತೆ ಇದೆ. ಗೋಕಾಕ್ ಮತ್ತು ಮೂಡಲ್ಗಿ ಸುಮಾರು ಒಂದು 7-8 ಮಿನಿಮಮ್ ಒಂದು 7-8 ಅವಿರೋಧ ಆಗುವಂಥ, ಆಮೇಲೆ ಅದರ್ಸದಿಂದ ಇವರು ಚಂದ್ರರಾಜ್ ಹಟ್ಟಿಯವರು MLC ಅವರು ಕೂಡ ಅವಿರೋಧ ಆಗುವಂಥ ಸಾಧ್ಯತೆ ಭಾಳಷ್ಟಿದೆ. ನಿಮ್ಮಲ್ಲಿ ಬಹಳಷ್ಟು ಬಣಗಳಿವೆ, ಏನಂತಂದ್ರೆ ಒಂದು ಜಾರಕಿಹೊಳಿ ಬಣ, ಇನ್ನೊಂದು ಕತ್ತಿಯವ್ರ ಬಣ, ಹಿಂಗೆ ಬೇರೆ ಬೇರೆ ಬಣಗಳಿವೆ. ತಾವು ಯಾವ ಬಣ ಅಂತ? ನಮ್ಮದು ಜಾರಕಿಹೊಳಿ ಬಣ, ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ. ಸರ್, ಈಗ ಭಾಳಷ್ಟು ಜನ ಈಗ ತಾವು ಈಗಾಗಲೇ ಶಾಸಕರಾಗಿದ್ದೀರಿ. ಶಾಸಕರಾದ್ಮೇಲೆ ಈಗ DCC ಬ್ಯಾಂಕಿಗೂ ಕೂಡ ನಾನು ನಿಲ್ಲಬೇಕು ಅನ್ನುವಂಥದ್ದು ಅಟ್ರಾಕ್ಷನ್ ಏನು? ನಾನು ನಿಲ್ಬೇಕಂತ ಹೇಳಿ ಇಚ್ಛೆ ಪಟ್ಟವಲ್ಲ. ನಾನು ಎಲ್ಲ ನಮ್ಮ 34 ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ನಾನು ಒಂದು ಪೂರ್ವಭಾವಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿದೆ, ನೀವು ಯಾರಾದರೂ ನಿಲ್ಲೋರಿದ್ದರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ನಾನು ಆಲ್ರೆಡಿ ಈಗ ಶಾಸಕನಿದ್ದೀನಿ, ಇದನ್ನು ಕೆಲಸ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ, ತಮಗೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ, ತನು ಮನಧನದಿಂದ ನಾನು ಮಾಡ್ತೀನಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕೇಳಿದ್ದೆ. ಇಲ್ಲ ಮತ್ತು ಎದುರಾಳಿ ಬೇರೆಯವರು ಅವ್ರು ನಿಲ್ತಾ ಇದ್ದಾರೆ, ಅವಾಗ ಎಲ್ಲಾದ್ರ ರೀತಿಯಿಂದ ಸ್ಟ್ರಾಂಗ್ ಬೇಕಾಗ್ತೈತಿ, ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಟೀಮ್ ಹೊಡಿತೈತಿ ಅಂತ ಹೇಳಿದ್ರು. ಸೊ ಹೀಗಾಗಿ ಅವರೇ ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸದಸ್ಯನ ಮಾಡಿ 1 ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕರನ್ನು ಕೂಡ 1.5 ವರ್ಷದ ಹಿಂದೆ ಮಾಡಿದರು. ಸೊ ಡೆಲಿಗೇಷನ್ ಕೂಡ ನನಗೆ ಕೊಡಿಸಿ ನನಗೆ ಈ ಒಂದು ಸ್ಥಾನಕ್ಕೆ ತರುವಂಥ ವ್ಯವಸ್ಥೆನ ನಮ್ಮ ಕಾರ್ಯಕರ್ತರು ಮಾಡಿದಂತ ಭಾಳಷ್ಟು ಹೆಮ್ಮೆನೇ ಹೇಳ್ತೇನೆ. ಅದೇ ಹೇಳಿದ ಫಸ್ಟಿಗೆ ನಾನು ಹೇಳಿದ್ದು ಹೊಸದು, ನನ್ನ ಇದು ಪ್ರಥಮ ಬಾರಿಗೆ ನಾನು ಇಲ್ಲಿ ಪ್ರವೇಶ ಮಾಡ್ತಾ ಇರೋದು. ಇಲ್ಲಿ ಬಂದ ಮೇಲೆ ಅದರ ಏನೇನು ಪರಿಸ್ಥಿತಿ ಇದೆ ಅನ್ನೋದು ನೋಡೋಣ. ಮೊದಲಿಗೆ ರೈತರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ. ಜೊತೆಗೆ ಪತ್ರಗಳನ್ನು ಏನು ನಾವು ಸಾಲವನ್ನು 0 ಬಡ್ಡಿ ದರದಲ್ಲಿ DCC ಬ್ಯಾಂಕ್ನಿಂದ ಕೊಡಮಾಡ್ತಾರೆ, ಅದನ್ನು ದ್ವಿಗುಣ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೇನೆ. ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಇನ್ನೂ ಒಂದು 10ರಿಂದ 15 ಹೆಚ್ಚಿಗೆ ಮಾಡುವಂಥ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇನೆ. ಈಗ ಭಾಳಷ್ಟು ಜನ ಸಿಡಿತಾ ಇದ್ದಾರೆ, ಅಂದರೆ ನಮ್ಮ ಬಣ ನೀವು ಈಗ ಆಗಿರೋದು ಆಯ್ಕೆ ಆದರೆ ಅಂತಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಿರ್ಬೇಕು, ಬೇರೆ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಂಥದ್ದು ಏನಾದರೂ ಅವಕಾಶ ತಮಗೇನಾದರೂ ಫೋನ್ಗೇನು ಬಂತಾ ಅಥವಾ ಏನಾದರೂ ಆಯ್ತಾ ಅಂತ? ಇಲ್ಲಿವರೆಗೆ ಬಂದಿಲ್ಲ, ಬರೋದೂ ಇಲ್ಲ. ಯಾಕಂದ್ರೆ ನಮ್ಮ ಹಣಿ ಮೇಲೆ ಸಿಕ್ಕ ಐತ್ರಿ. ಯಾವ ಸಿಕ್ಕ ಅಂತ? ಜಾರಕಿಹೊಳಿ ಸಿಕ್ಕ ಅಂದ್ರೆ ಜಾತಿ ಮೇಲೆ ಅದು ಲೈನ್ ಹೊಡಿಯೋ ಮಂದಿ ಬೇಳೆ ಹಂಗೆ ಪಟಾಸಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ? ಇಲ್ಲ, ಆ ರೀತಿ ಯಾವುದು ಇನ್ನೂ ನಾವು ಮಾಡಿಲ್ಲ, ಸುಳ್ಳು ಹೇಳಬಾರ್ದು. ಯಾರು ಮಾಡುವಂಥ ಪ್ರಯತ್ನ ಮಾಡಿಲ್ಲ, ಮುಂದೆ ಕೂಡ ಮಾಡುವಂಥ ಸಂದರ್ಭ ಬರೋದಿಲ್ಲ. ಪ್ರತಿಯೊಂದು ಊರಾಗೂ ಸೊಸೈಟಿ ಇರ್ಬೇಕಂತ ರೈತರ ಆಸೆ ಇರ್ತದೆ. ಅದೇ ಈಗ ನಮ್ಮ ಯರಗಟ್ಟಿ ತಾಲೂಕಿನಲ್ಲಿ 34 ಸೊಸೈಟಿಗಳಿವೆ. ಒಂದೊಂದು ಊರಲ್ಲಿ 2-3 ಅದಾವೆ. ಕೆಲವೊಂದು ಊರಲ್ಲಿ ಕೆಲವೊಂದು ಗ್ರಾಮದಲ್ಲಿ ಒಂದೊಂದು ಸೊಸೈಟಿ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗಾಗಿ ನಮ್ಮ ನುಗ್ಗಾನಟ್ಟಿ ಆಗಿರ್ಬೋದು, ಬೋಳ್ಕಡಿಬೆ ಅಂತ ಗ್ರಾಮ ಇದೆ, ಕೊರ್ಕಪ್ಪ ಅಂತಿದೆ, ಅಂತಲ್ಲಿ ನಾನು ಮೊದಲು ಪ್ರಯಾರಿಟಿ ಮೇಲೆ ಅಲ್ಲಿ ಹೊಸ ಸೊಸೈಟಿ ಅಂತ ಮಾಡುವಂತ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. 3 ಗಂಟೆ ಇನ್ನೂ 1 ಗಂಟೆ ಕಾಯೋಣ.